ನರೇಗಾ ಯೋಜನೆಯನ್ನ ಇವತ್ತೇನು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ವಿಬಿಜಿ ರಾಮ್ಜಿ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡಿ ಇವತ್ತು ಕಾರ್ಮಿಕರ ವರ್ಗದವರಿಗೆ ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಷ್ಟೋ ಕುಟುಂಬಗಳು ಗ್ರಾಮ ಪಂಚಾಯಿತಿಯಲ್ಲಿ ಇದು ವಿಶೇಷವಾಗಿ ಈ ಯೋಜನೆ ನಮ್ಮ ತಂದಿರೋದು ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 2005ರಲ್ಲಿ ಈ ಯೋಜನೆ ಎಲ್ಲಾ ಉದ್ಯೋಗಗಳನ್ನ ಏನು ವಲಸಿಗರಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮಗಳಲ್ಲಿ ವಾಸ್ತವ ಮಾಡ್ತಾ ಇರುವಂತಹ ಎಷ್ಟೋ ಕುಟುಂಬಗಳು ವಲಸಿಗರಾಗಿ ಪಟ್ಟಣ ಪ್ರದೇಶಗಳಿಗೆ ಹೋಗ್ತಾ ಇದ್ದಾಗ ಇದನ್ನು ಕಡಿವಾಣ ಆಗಬೇಕು, ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನ ನರೇಗಾ ಯೋಜನೆಯನ್ನ ನಾವು ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧೀಜಿಯವರ ಉದ್ಯೋಗ ಖಾತ್ರಿ ಯೋಜನೆಯನ್ನ ತಂದಿದ್ರು. ಇಂಥ ಯೋಜನೆಯನ್ನ 100 ದಿನಗಳ ಕೆಲಸವನ್ನು ನಮ್ಮ ಗ್ರಾಮದಲ್ಲಿರುವಂಥ ಕುಟುಂಬಗಳು ಕೊಟ್ಟರೆ ಅವ್ರ ಉದ್ಯೋಗ ಸೃಷ್ಟಿ ಮಾಡೋಂಗಾಗುತ್ತೆ, ಅವ್ರಿಗೆ ಜೀವನ ಒಂದು ಸುಧಾರಿಸ್ಕೊಳ್ಳೋಕ್ಕಾಗುತ್ತೆ. ಬರಗಾಲ ಸಮಯದಲ್ಲಿ ಅವ್ರ ಮುಖಾಂತರ ಸರ್ಕಾರದ ಯೋಜನೆಗಳನ್ನು ಸರ್ಕಾರದ ಕೆಲಸಗಳನ್ನು ಮಾಡಿಸಿ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಅವ್ರ ಜೀವನ ಸುಧಾರಿಸ್ಕೊಳ್ಳುವಂಥ ಯೋಜನೆಯನ್ನು ತಂದಿದ್ರೆ ಇವತ್ತು ಇದೇ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮೋದಿಯವರ ಸರ್ಕಾರ ಮತ್ತೆ ಒಂದು ರೀತಿಯ ಕೋಮುವಾದಿ ಸರ್ಕಾರ ಇವತ್ತು ಆ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡಿ ವಿಬಿಜಿ ರಾಮ್ಜಿ ಯೋಜನೆಯನ್ನ ಒಂದು ಹೆಸರು ಮಾಡಿ ಆ ಯೋಜನೆಯನ್ನು ಕಾಯ್ದೆಯಾಗಿ ತಂದಿದ್ದಾರೆ. ಇದು ಎಷ್ಟು ಈ ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ದಲಿತ ವರ್ಗದವರು ಹೆಚ್ಚಾಗಿ ಈ ನರೇಗಾದಲ್ಲಿ ಯೋಜನೆಯಲ್ಲಿ ಉದ್ಯೋಗ ಪಡ್ಕೊಂಡಿರುವಂತವರು ದಲಿತ ವರ್ಗದವರು, ದಲಿತ ಮಹಿಳೆಯರು ಮತ್ತು ದಲಿತ ಪುರುಷರು ಇದರಲ್ಲಿ ಹೆಚ್ಚು ಗ್ರಾಮ ಪಂಚಾಯತಿಗಳು ಕೆಲಸ ಮಾಡ್ತಾರೆ. ಇವತ್ತು ಅಂತಹ ಉದ್ಯೋಗವನ್ನು ಕಿತ್ತುಕೊಳ್ಳುವಂತ ಕೆಲಸ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇದು ಎಷ್ಟು ಸರಿ